ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಶಿವರಾತ್ರಿ ಹಬ್ಬ ಬರ್ತಾ ಇದೆ. ನೋಡಿ, ಶಿವನ ಸಂಪೂರ್ಣ ಕೃಪೆಗೆ ಈ ರಾಶಿಯವರು ಪಾತ್ರರಾಗ್ತೀರಾ. ಅದರ ಜೊತೆಗೆ ಪಾತ್ರರಾಗೋದಕ್ಕೆ ಏನು ಮಾಡಬೇಕು? ಶಿವರಾತ್ರಿ ದಿನ ಈ ರೀತಿ ಮಾಡಿ ಖಂಡಿತವಾಗ್ಲೂ ಕೂಡ ಶಿವನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ. ನೋಡಿ, ಶಿವರಾತ್ರಿ ಆಚರಣೆ ಹಿನ್ನೆಲೆಯ ಬಗ್ಗೆ ಬೇರೆ ಬೇರೆ ಕಥೆಗಳಿದೆ. ಆದರೆ ಮಹಾಶಿವರಾತ್ರಿಯೊಂದು ಭಯ ಭಕ್ತಿಯಿಂದ ಶಿವನ ಆರಾಧನೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಭಕ್ತರು ಬಯಸಿದ್ದನ್ನು ಏನು ಬಯಸ್ತಾರೋ ಅದನ್ನು ಶಿವ ಕರುಣಿಸ್ತಾನೆ ಅನ್ನುವಂಥ ನಂಬಿಕೆ ಬಲವಾಗಿದೆ. ನೋಡಿ, ಭಕ್ತರು ಶಿವರಾತ್ರಿಯೊಂದು ಉಪವಾಸ ಮಾಡಿ, ಜಾಗರಣೆ ಮಾಡಿ, ಶಿವನನ್ನು ಪೂಜೆ ಮಾಡಿ. ಖಂಡಿತ ಶಿವನು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ. ಶಿವನ ದೇವಾಲಯಗಳಲ್ಲೂ ಕೂಡ ಮಹಾದೇವನ ಪ್ರಾರ್ಥನೆ ಕೇಳಿಬರುತ್ತೆ. ಅಲ್ಲಿಗೆ ಭೇಟಿ ಕೊಡಿ. ಶಿವನನ್ನು ಒಲಿಸ್ಕೊಳ್ಳೋದ್ರಲ್ಲಿ ಭಕ್ತರು ನಿರತರಾಗಿರ್ತಾರೆ. ನೀವು ಶಿವನ ಕೃಪೆಗೆ ಪಾತ್ರರಾಗಲು ಬಯಸಿದರೆ ಖಂಡಿತ 10 ನಿಮಿಷ ಶಿವನನ್ನು ಧ್ಯಾನ ಮಾಡಿ, ಆತನ 108 ನಾಮಗಳನ್ನು ಪಠಿಸ್ತಾ ಬನ್ನಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ನೋಡಿ, ಶಿವರಾತ್ರಿಯೊಂದು ಶಿವ ಪಾರ್ವತಿ ಕಲ್ಯಾಣವಾದಂಥ ದಿನವನ್ನು ಶಿವರಾತ್ರಿ ಅಂತ ಕರೀತಾರೆ. ಶಿವರಾತ್ರಿಯೊಂದು ಉಪವಾಸ ಮಾಡಿದ್ರೆ, ಜಾಗರಣೆ ಮಾಡಿದ್ರೆ ಖಂಡಿತ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಯಾರಿಗೆಲ್ಲ ಅನುಕೂಲವಾಗಿದೆ, ಆರೋಗ್ಯ ಬಹಳ ಚೆನ್ನಾಗಿದೆ, ನಾನು ಉಪವಾಸ ಮಾಡಬಹುದು, ನಾನು ಜಾಗರಣೆ ಮಾಡಬಹುದು ಅನ್ನೋರು ಖಂಡಿತವಾಗ್ಲೂ ಕೂಡ ಮಾಡಿ. ಉಪವಾಸ ಮಾಡ್ತೀನಿ ಅಂತ ಹೇಳಿ ಅನ್ನವನ್ನು ಬಿಟ್ಟು ಬೇರೆ ಎಲ್ಲವನ್ನ ತಿನ್ನೋದಲ್ಲ, ಫಲಹಾರವನ್ನು ಕೂಡ ತ್ಯಜಿಸಿ ಬರೀ ನೀರನ್ನು ಸೇವನೆ ಮಾಡಿ ಉಪವಾಸ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಶ್ರೇಷ್ಠ. ಮತ್ತೊಂದು ಕಡೆ ಜಾಗರಣೆ ನೆಪದಲ್ಲಿ ಒಂದಷ್ಟು ಜನ ಸಿನಿಮಾಗಳನ್ನು ನೋಡಿಕೊಂಡು ಜಾಗರಣೆ ಮಾಡ್ತಾರೆ. ಆ ರೀತಿ ಮಾಡಬೇಡಿ. ಶಿವನನ್ನು ಆರಾಧನೆ ಮಾಡಿ, ಶಿವನನ್ನು ಧ್ಯಾನ ಮಾಡಿ. ಆ ರೀತಿ ಮಾಡಿದ್ರೇ ಶಿವ ನಿಮಗೆ ಒಲಿಯೋದಕ್ಕೆ ಸಾಧ್ಯ. ಯಾರಿಗೆ ಜಾಗರಣೆ ಮಾಡೋದಕ್ಕಾಗಲ್ಲ, ಉಪವಾಸ ಮಾಡೋದಕ್ಕಾಗಲ್ಲ ಅಂಥವರು 10 ನಿಮಿಷ ಶಿವರಾತ್ರಿಯ ದಿನ 10 ನಿಮಿಷ ಶಿವನ ಧ್ಯಾನ ಮಾಡಿ, ಆತನ 108 ನಾಮಗಳನ್ನು ಪಠಿಸ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗತ್ತೆ. ಆ ನಾಮಗಳನ್ನು ನಾನು ನಿಮಗೆ ಕೆಲವೊಂದಿಷ್ಟು ನಾಮಗಳನ್ನು ಹೇಳ್ಕೊಡ್ತೀನಿ, ಅದನ್ನು ಹೇಳ್ಕೊಳ್ಳಿ, ಜೊತೆಗೆ ನೋಟ್ ಮಾಡಿ ಇಟ್ಕೊಳ್ಳಿ. ಓಂ ಭೋಲೆನಾಥ ನಮಃ, ಕೈಲಾಶಪತಿ ನಮಃ, ಭೂತನಾಥ ನಮಃ, ಓಂ ನಂದರಾಜ ನಮಃ, ಓಂ ನಂದಿ ಸವಾರಿ ನಮಃ, ಓಂ ಜ್ಯೋತಿರ್ಲಿಂಗ ನಮಃ, ಓಂ ಮಹಾಕಾಲನೇ ನಮಃ, ಓಂ ರುದ್ರನಾಥ ನಮಃ, ಓಂ ಭೀಮಾಶಂಕರ ನಮಃ, ಓಂ ನಟರಾಜ ನಮಃ. ಹೇಗೆ ಶಿವನ 108 ನಾಮಗಳನ್ನು ಭಕ್ತಿಯಿಂದ ಜಪಿಸಿ. ಶಿವರಾತ್ರಿಯೊಂದು ವ್ರತ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದವರು, ಯಾರಿಗೆ ಸಾಧ್ಯ ಆಗಲ್ಲ ಅಂಥವರು 10 ನಿಮಿಷ ನಾಮಗಳನ್ನು ಜಪ ಮಾಡಿದ್ರೆ ಸಾಕು. ಭಕ್ತರ ಭಕ್ತಿಗೆ ಶಿವ ಪ್ರಸನ್ನನಾಗ್ತಾನೆ. ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾಗಿ ಬಿಲ್ವಪತ್ರೆಯನ್ನು ಅರ್ಪಿಸಿ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಬಂದರೆ ಖಂಡಿತವಾಗ್ಲೂ ಕೂಡ ಫಲ ಸಿಗುತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸುತ್ತೆ. ಶಿವನ ಸಂಪೂರ್ಣ ಕೃಪೆಗೆ ನೀವು ಪಾತ್ರರಾಗ್ತೀರಾ. ನೋಡಿ, ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ ಬಹಳ ಸಿಂಪಲ್. ಶಿವನನ್ನು ಒಲಿಸ್ಕೊಳ್ಳೋದು ಬಹಳ ಸಿಂಪಲ್ ಅಂತಲೇ ಹೇಳಬಹುದು. ನೋಡಿ, ಇನ್ನು ಶಿವರಾತ್ರಿಯ ನಂತರ ಕೆಲವೊಂದಿಷ್ಟು ಅದೃಷ್ಟದ ರಾಶಿಗಳು. ಶಿವ ಈ ಅದೃಷ್ಟದ ರಾಶಿಗಳ ಮೇಲೆ ಸಂಪೂರ್ಣವಾಗಿ ಫಲವನ್ನು ಕೊಡ್ತಾನೆ. ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾರೆಲ್ಲ? ಮೇಷರಾಶಿ. ನೋಡಿ, ಮಹಾಶಿವರಾತ್ರಿಯೊಂದು ಮೇಷರಾಶಿಯವರಿಗೆ ಜೀವನ ಬಹಳ ಸಂತೋಷವಾಗುತ್ತೆ. ಉದ್ಯೋಗದಲ್ಲಿದ್ದಂಥವರು ಬಡ್ತಿ ಪಡೆಯುವ ಸಾಧ್ಯತೆ, ಕೆಲಸ ಮಾಡ್ತಾ ಇದ್ರೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ, ಆರ್ಥಿಕ ಲಾಭ ಆಗುತ್ತೆ. ಶಿವ ಖಂಡಿತವಾಗ್ಲೂ ಕೂಡ ಕಠಿಣ ಶ್ರಮಕ್ಕೆ ಪ್ರತಿಫಲ ಕೊಡ್ತಾನೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಈ ಶುಭ ದಿನದೊಂದು ಮೇಷರಾಶಿಯವರು ಶಿವಲಿಂಗಕ್ಕೆ ನೀರು ಮತ್ತು ಬಿಲ್ವಪತ್ರೆ ಈ ಎರಡನ್ನ ಅರ್ಪಿಸಿ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಮೇಷರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗತ್ತೆ. ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರು ಮಹಾಶಿವರಾತ್ರಿಯ ದಿನದಿಂದ ಶಿವನ ಸಂಪೂರ್ಣ ಆಶೀರ್ವಾದವನ್ನು ಪಡಿತೀರಾ. ಕೆಲಸದಲ್ಲಿ ಒಳ್ಳೆಯ ಪ್ರಗತಿ, ವ್ಯಾಪಾರಿಗಳಿಗೆ ಹೊಸ ಹೊಸ ಒಪ್ಪಂದಗಳಾಗತ್ತೆ. ಭವಿಷ್ಯದಲ್ಲಿ ದೀರ್ಘಾವಧಿಯಲ್ಲಿ ದೊಡ್ಡ ಲಾಭ ತಂದುಕೊಡುತ್ತೆ. ಮಿಥುನ ರಾಶಿಯವರಿಗೆ ದೀರ್ಘಕಾಲದಿಂದ ನಡೀತಾ ಇರುವಂತಹ ಕೆಲಸ ಯಶಸ್ವಿಯಾಗತ್ತೆ. ಮಹಾಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಕಪ್ಪು ಎಳ್ಳಿನ ಬೀಜವನ್ನು ಅರ್ಪಿಸಿ ಪೂಜೆ ಮಾಡಿ ಶಿವನ ಆಶೀರ್ವಾದ ಪಡ್ಕೊಳ್ಳಿ. ನೀವು ಬಯಸಿದಂತಹ ಕೆಲಸ ಎಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಪೂರ್ಣ ಆಗತ್ತೆ. ಶಿವನ ಸಂಪೂರ್ಣ ಅನುಗ್ರಹ ಮಿಥುನ ರಾಶಿಯವರಿಗೆ ಸಿಗತ್ತೆ. ಮತ್ತೊಂದು ರಾಶಿ ಸಿಂಹರಾಶಿ. ನೋಡಿ, ಸಿಂಹರಾಶಿಯವರು ಮಹಾಶಿವರಾತ್ರಿಯ ದಿನದಂದು ಶಿವನ ಆಶೀರ್ವಾದವನ್ನು ಪಡೀತಾರೆ. ಶಿವರಾತ್ರಿಯ ನಂತರ ಸಿಂಹರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರ. ಆರ್ಥಿಕವಾಗಿ ಉತ್ತಮ ಸ್ಥಾನದಲ್ಲಿರ್ತೀರಾ.
ಹಣ ಸಂಪಾದಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಸಿಂಹರಾಶಿಯವರಿಗೆ. ಸಾಲದ ಹೊರೆಯಿಂದ ಸಿಂಹರಾಶಿಯವರು ಹೊರಬರ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಹೊಸ ಮನೆ ತಗೋತೀರಾ, ಕಾರ್ ತಗೋತೀರಾ, ಈ ಥರ ಆಸ್ತಿಯನ್ನು ಖರೀದಿ ಮಾಡ್ತೀರಾ ಸಿಂಹರಾಶಿಯವರು. ಸಾಕಷ್ಟು ಸಂತೋಷದಾಯಕ ಜೀವನ ನಡೆಸ್ತೀರಾ. ಮಹಾಶಿವರಾತ್ರಿಯೊಂದು ಶಿವಲಿಂಗಕ್ಕೆ ಸಿಂಹರಾಶಿಯವರು ಜೇನುತುಪ್ಪದ ಅಭಿಷೇಕವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಉತ್ತಮ ಪ್ರಯೋಜನವನ್ನು ಪಡಿತೀರಾ. ನೋಡಿ, 12 ರಾಶಿಗಳ ಮೇಲೆ ಶಿವನ ಅನುಗ್ರಹ ಇದೆ. ಅದರಲ್ಲಿ ಪ್ರಮುಖವಾಗಿ 3 ರಾಶಿಯವರಿಗೆ ಶಿವನ ಅನುಗ್ರಹ 1 ಪಟ್ಟು ಹೆಚ್ಚಾಗೇ ಇದೆ ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಮೇಷರಾಶಿ, ಹಾಗೆ ಮಿಥುನ ರಾಶಿ, ಹಾಗೆ ಸಿಂಹರಾಶಿಯವರಿಗೆ ಶಿವನ ಅನುಗ್ರಹ ಮತ್ತಷ್ಟು ಜಾಸ್ತಿ ಆಗತ್ತೆ. ಉಳಿದಂಥ 12 ರಾಶಿಯವರು ಶಿವನನ್ನು ಧ್ಯಾನ ಮಾಡಿ, ಬಿಲ್ವಪತ್ರೆಯನ್ನು ಅರ್ಪಿಸಿ, ಶಿವನಿಗೆ ಎಳನೀರನ್ನು ಅರ್ಪಿಸಿ, ಅದರ ಜೊತೆಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ, ಶಿವನನ್ನು ಧ್ಯಾನ ಮಾಡಿ, ಆರಾಧನೆ ಮಾಡಿ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸುತ್ತೆ. ಶಿವ ಒಳ್ಳೆಯ ಮಟ್ಟದಲ್ಲಿ ನಿಮಗೆ ಫಲಗಳನ್ನು ಕೊಡ್ತಾನೆ. ಧನ್ಯವಾದ. ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ.